Another title in Revelation 12, ಪ್ರಕಟಣೆ 12ರಲ್ಲಿ ಇನ್ನೊಂದು ಆತನಿಗೆ ಹೆಸರಿದೆ. in verse 10, 10ನೇ ವಚನದಲ್ಲಿ we're talking about Satan. ಸೈತಾನನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. He is the devil, the deceiver of the whole world. ಅವನು ಲೋಕವನ್ನು ವಂಚಿಸುವಂತವನು. He deceives about money, he deceives about the final judgment. ನ್ಯಾಯ ತೀರ್ಮಾನದ ದಿವಸದ ವಿಷಯದಲ್ಲಿ ಮತ್ತು ಹಣದ ವಿಷಯದಲ್ಲಿ ಆತನು ಮೋಸ ಮಾಡ್ತಾನೆ. In verse 10 he is called, Revelation 12:10, the accuser of all the believers. 10ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಅವನು ದೂರು ಹೇಳುವ ದೂರುಗಾರನು ಅಂತ ಸಹೋದರರ ಮೇಲೆ. That means he will accuse this person, accuse that person. ಅದರ ಅರ್ಥ ಏನಂದ್ರೆ ಈ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಯ ಮೇಲೆ ದೂರುಗಳನ್ನು ಹೇಳ್ತಾನೆ. How does he do it? ಹೇಗೆ ಮಾಡ್ತಾನೆ ಅವನು? He doesn't come like the devil to you and say, okay, that is what that person did. ಸೈತಾನನ ಹಾಗೆ ನಿಮ್ಮ ಮುಂದೆ ಬಂದು ಈ ವ್ಯಕ್ತಿ ಹೀಗೆ ಮಾಡ್ತಾನೆ ಅಂತ ಹೇಳೋದಿಲ್ಲ. No, because if he comes like the devil, you'll run away from him. ಆತರ ಸೈತಾನನ ತರ ಬಂದ್ರೆ ನೀವು ಓಡಿ ಹೋಗ್ಬಿಡ್ತೀರಾ ಆತನಿಂದ. But he will come through a brother and through a sister. ಆತನು ಯಾವುದೋ ಒಂದು ಸಹೋದರನ ಮುಖಾಂತರ ಅಥವಾ ಯಾವುದೋ ಒಂದು ಸಹೋದರಿಯ ಮುಖಾಂತರ ಬರ್ತಾನೆ. One brother or sister will come to visit you in your house. ಯಾರೋ ಒಬ್ಬ ಸಹೋದರ ಸಹೋದರಿ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಾರೆ ನಿಮ್ಮ ಮನೆಗೆ. Say, brother, I want to tell you something about so and so. ಅವ್ರು ಹೇಳ್ತಾರೆ, ಯಾರ ಬಗ್ಗೆನೋ ನಾನು ನಿಮಗೆ ಏನೋ ಹೇಳಬೇಕು ಅಂತ. I want to tell you a story about sister so and so. ಆ ಒಂದು ಸಹೋದರಿಯ ಬಗ್ಗೆ ಏನೋ ಒಂದು ಕಥೆ ನಿಮಗೆ ಹೇಳಬೇಕು. I want to tell you about that person's daughter. ಆ ಒಂದು ವ್ಯಕ್ತಿಯ ಮಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಬರ್ತಾರೆ. Accuse them. ಅವರ ಬಗ್ಗೆ ದೂರು ಹೇಳ್ತಾರೆ. They are like this. ಅವರು ಹಾಗೆ, they do this. ಅವರು ಹೀಗೆ ಮಾಡ್ತಾರೆ. They behave like this. ಅವರು ಹೀಗೆ ನಡೆಸ್ತಾರೆ. They did this to me. ಇದನ್ನು ಮಾಡಿದ್ರು ನನಗೆ. And you don't recognize this is the devil speaking through them. ನಿಮಗೆ ಅದು ಗೊತ್ತಾಗೋದಿಲ್ಲ ಸೈತಾನನ್ನು ಮಾತಾಡ್ತಾ ಇದ್ದಾನೆ ಅಂತ. He is accusing not directly but through a person. ಆತನು ಸೈತಾನನ್ನು ಆ ದೂರನ್ನ ಮಾಡ್ತಾ ಇದ್ದಾನೆ, ನೇರವಾಗಲ್ಲ, ಇನ್ನೊಬ್ಬರ ಮುಖಾಂತರ. The devil has got many agents on earth. ಭೂಮಿಯಲ್ಲಿ ಸೈತಾನನಿಗೆ ಬಹಳ ಸಹಾಯಕರು ಇದ್ದಾರೆ. All those who accuse somebody to you are an agent of Satan. ಇನ್ನೊಬ್ಬರ ಬಗ್ಗೆ ದೂರು ಹೇಳುವಂತವರು ಅವರೆಲ್ಲ ಸೈತಾನನ ಸೇವಕರು. So don't hold hands with Satan to accuse people. ಸೈತಾನನ ಕೈ ಹಿಡಿದು ಇನ್ನೊಬ್ಬರಿಗೆ ದೂರು ಹೇಳೋ ಕಾರ್ಯಗಳನ್ನು ಮಾಡಬೇಡಿ. What should you do if you see something wrong with some brother or sister or his children in the church? ಯಾರೋ ಸಹೋದರ ಸಹೋದರಿ ಅವರ ಮಕ್ಕಳ ಬಗ್ಗೆ ತಪ್ಪು ನೋಡಿದ್ರೆ ಏನ್ ಮಾಡಬೇಕು? I'll tell you what you should do. ನೀವು ಏನು ಮಾಡಬೇಕು ಅದು ಹೇಳ್ತೀನಿ. Go to the elders of the church and tell them secretly, brother, I saw this, please verify if it is correct or not. ಸಭೆಯ ಹಿರಿಯರ ಬಳಿ ಹೋಗಿ ರಹಸ್ಯವಾಗಿ, ಸಹೋದರನೇ ಈ ವಿಷಯ ನನಗೆ ತಿಳಿದು ಬಂದಿದೆ, ಇದು ಸರಿನಾ ತಪ್ಪೋ ವಿಚಾರಿಸಿ ನೋಡಿ. That way you can help that person. ಹಾಗೆ ಆ ವ್ಯಕ್ತಿಗೆ ನೀವು ಸಹಾಯ ಮಾಡಬಹುದು. Supposing you see one brother drinking and getting drunk. ಒಬ್ಬ ಸಹೋದರ ಕುಡಿತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. Go to the elders and say, brother, I saw this brother drunk that day, please help him. ನೀವು ಹಿರಿಯರ ಹತ್ರ ಹೋಗಿ ಆ ಸಹೋದರ ಕುಡಿದು ನಾನು ನೋಡಿದೆ, ಅವನಿಗೆ ಸಹಾಯ ಮಾಡಿ ಅಂತ ಹೇಳ್ಬೋದು. Okay, he made a mistake, the elders can go and help him and be free him from that habit. ಅವನು ತಪ್ಪು ಮಾಡಿರಬಹುದು, ಆದರೆ ಹಿರಿಯರು ಹೋಗಿ ಅವನಿಗೆ ಸಹಾಯ ಮಾಡಿ ಅದರಿಂದ ಬಿಡುಗಡೆ ಕೊಡಬಹುದು. We won't drive a person out of the church because he made a mistake. ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಸಭೆಯಿಂದ ನಾವು ಓಡಿಸ್ಬಿಡೋದಿಲ್ಲ. Even if he's got a bad habit, we'll deliver him from that habit. ಎಂತ ಕೆಟ್ಟ ಅಭ್ಯಾಸಗಳಿದ್ರೂ ಪರವಾಗಿಲ್ಲ, ಅದರಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. Supposing your son has got a bad habit. ನಿಮ್ಮ ಮಗನಿಗೆ ಯಾವುದೋ ಕೆಟ್ಟ ಅಭ್ಯಾಸ, ನಿಮ್ಮ ಮಗಳು, will you drive them out of your house? ಅವ್ರ ಮನೆಯಿಂದ ಓಡಿಸ್ಬಿಡ್ತೀರಾ? No. ಇಲ್ಲ. I say all the children in our churches are my sons and daughters. ನಾನು ಹೇಳ್ತೀನಿ, ನಮ್ಮ ಸಭೆಯಲ್ಲಿರೋ ಎಲ್ಲ ಮಕ್ಕಳು ನನ್ನ ಮಕ್ಕಳಂತೆ. I can't drive them out. ಅವ್ರನ್ನ ಓಡಿಸೋದಿಲ್ಲ. I want to help them to be free from that habit. ಅದರಿಂದ ಅಭ್ಯಾಸದಿಂದ ಬಿಡುಗಡೆ ಹೊಂದಲಿಕ್ಕೆ ನಾನು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ. Come and tell the elders if you see somebody having a bad habit. ಯಾರು ಕೆಟ್ಟ ಅಭ್ಯಾಸ ಇದ್ರೆ ಹಿರಿಯರಿಗೆ ಬಂದು ಹೇಳಿ. Don't tell anybody else. ಬೇರೆ ಯಾರಿಗೂ ಹೇಳಬೇಡಿ. Let the elders help that person to be free from that bad habit. ಆ ಒಂದು ಹಿರಿಯರು ಆ ಅಭ್ಯಾಸದಿಂದ ಬಿಡುಗಡೆ ಹೊಂದಲಿಕ್ಕೆ ಸಹಾಯ ಮಾಡಿ. The devil has got a desire to accuse, to destroy that person. ಸೈತಾನ್ನ ಗುರುತು ಏನಂದ್ರೆ ಅವನು ಆ ವ್ಯಕ್ತಿಯನ್ನು ಹಾಳು ಮಾಡಲಿಕ್ಕೆ ದೂರುಗಳನ್ನು ಹೇಳ್ತಾನೆ. Don't be a co-worker with Satan in that business. ಆ ಒಂದು ವ್ಯವಹಾರದಲ್ಲಿ ಸೈತಾನನ ಸಹಕಾರಿಯಾಗಬೇಡಿ. But here it says there were certain people who overcame Satan, verse 11. ಇಲ್ಲಿ 11ನೇ ವಚನದಲ್ಲಿ ಕೆಲವು ವ್ಯಕ್ತಿಗಳು ಈ ಸೈತಾನನನ್ನ ಜಯಗಳಿಸಿದರು. That means Satan will come to accuse you also. ಅದರ ಅರ್ಥ ಏನಂದ್ರೆ ನಿಮ್ಮ ಬಗ್ಗೆ ಕೂಡ ದೂರುಗಳನ್ನು ಹೇಳಿಕೆ ಸೈತಾನನು ಬರ್ತಾನೆ. ಇದು ಇತರರ ಬಗ್ಗೆ ದೂರು ಹೇಳೋದು, ನಿಮಗೂ ಕೂಡ ದೂರು ಹೇಳ್ತಾನೆ. What will he say? ಏನು ಹೇಳ್ತಾನೆ? You remember, ನೀವು ನೆನಪಿಟ್ಟುಕೊಳ್ಳಿ, 10 years ago
10 ವರ್ಷದ ಮೊದಲು when you were in so and so place, ಈ ಒಂದು ಸ್ಥಳದಲ್ಲಿ ಇದ್ದಾಗ you did this terrible sin ಈ ಒಂದು ಕೆಟ್ಟ ಪಾಪವನ್ನು ನೀನು ಮಾಡ್ದೆ, with this other person. ಈ ಒಂದು ವ್ಯಕ್ತಿಗೆ ನೀನು ಮಾಡ್ದೆ. Nobody in the church knows about it. ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲ. The devil says, I know, ಆದ್ರೆ ನನಗೆ ಗೊತ್ತಿದೆ, and you know, ನಿನಗೆ ಗೊತ್ತಿದೆ, you are guilty, ನೀನು ಅಪರಾಧಿ. and then you also know, ಆಗ ಇನ್ನೊಂದು ಗೊತ್ತಿದೆ, 7 years ago, 7 ವರ್ಷದ in this other place, you did this other thing. ಈ ಒಂದು ಇನ್ನೊಂದು ಸ್ಥಳದಲ್ಲಿ ನೀ ಇನ್ನೊಂದು ಕಾರ್ಯ ಮಾಡಿದೆ. 5 years ago, you did this over here. 5 ವರ್ಷದ ಮೊದಲು ಈ ಕಾರ್ಯ ಮಾಡಿದೆ. And even last year, you did this over there. ಕಡೆಯ ವರ್ಷದಲ್ಲಿ ಈ ಕೆಲಸವನ್ನು ಮಾಡಿದೆ ನೀನು. You hear all these things and you get discouraged. ಇದನ್ನೆಲ್ಲ ಕೇಳಿ ನಿಮಗೆ ನೀವು ಮನಗುಂದು ಬಿಡ್ತೀರಾ. Because everything the devil said is true. ಎಲ್ಲ ಸೈತಾನನು ಹೇಳಿದ ಕಾರ್ಯಗಳು ಸತ್ಯ. Because he knows all the sins you committed in secret. ನೀವು ಮಾಡಿದ ಎಲ್ಲ ಗುಪ್ತ ಕಾರ್ಯಗಳು ಆತನಿಗೆ ಗೊತ್ತಿದೆ. And he will remind you even of what you did 20 years ago. 20 ವರ್ಷದ ಮೊದಲು ಮಾಡಿದ ಕಾರ್ಯ ಕೂಡ ಆತನು ನಿಮಗೆ ಹೇಳ್ತಾನೆ. Many of us in our younger days were so foolish that we did so many stupid foolish things. ನಾವು ಬಹಳಷ್ಟು ಯವನಸ್ಥ ಪ್ರಾಯದಲ್ಲಿ ನಾವು ಅಂತ ಒಂದು ಮೂರ್ಖ ಕಾರ್ಯಗಳನ್ನ ಮಾಡಿದಿವಿ. Not only some but all of us. ಎಲ್ಲರೂ ಈ ಕಾರ್ಯಗಳನ್ನು ಮಾಡಿದ್ವಿ. And the ಮಾಡಿದ್ವಿ. devil reminds you what you did then, what you did 20 years ago, what you did 25 years ago. ಸೈತಾನನು ಜ್ಞಾಪಕಕ್ಕೆ ತರ್ತಾನೆ, ನೀವು 20 ವರ್ಷದ ಮೊದಲು 10 ವರ್ಷ 7 what you ವರ್ಷ did 5 before ವರ್ಷ you became ಮಾಡಿದ್ರಿ. what you did before you became a believer. ನೀವು ವಿಶ್ವಾಸಿ ಆಗೋ ಮೊದಲು ನೀವು ಮಾಡಿದ ಕಾರ್ಯಗಳನ್ನೆಲ್ಲ ಹೇಳ್ತಾನೆ. The sins you did after you became a believer. ನೀವು ವಿಶ್ವಾಸಿಗಳು ಆಗದ ನಂತರ ಮಾಡಿದ ಪಾಪಗಳನ್ನು And one after ನೆನಪಿಸ್ತಾನೆ. the other he tells you and you get discouraged. ಒಂದೊಂದಾಗಿ ನಿಮಗೆ ಹೇಳ್ತಾನೆ, ಆವಾಗ ನಿಮಗೆ ಮನಗೊಂದು ಬಿಡ್ತೀರಾ ನೀವು. How to overcome him? ಅದನ್ನ ಜಯಗಳಿಸೋದು ಹೇಗೆ? Don't argue with him. ಆತನ ಹತ್ರ ವಾಗ್ವಾದ ಮಾಡಬೇಡಿ. It says here in verse 11, they overcame him by the blood of the lamb ಇಲ್ಲಿ ಕುರಿಯಾದತನ ರಕ್ತನ ಬಲದಿಂದ ಅವರು ಜಯಗಳಿಸಿದರು. and the word of their testimony. ವಾಕ್ಯದ ಬಲದಿಂದಲೂ ಜಯಗಳಿಸಿದರು ಅಂತ Two ಹೇಳುತ್ತೆ. together. ಎರಡನ್ನು ಜೊತೆಯಲ್ಲಿ. What does that mean? ಅದರ ಅರ್ಥ ಏನು? That means when the devil kept on saying this sin, this sin, this sin, this sin. ಸೈತಾನ ಇದು ಅಂತ ಹೇಳುವಾಗ Yes, Satan, you're right, you're right, you're right. ಹೌದು ಸೈತಾನ ಸರಿ, ನೀನು ಹೇಳಿದ್ದಲ್ಲ. Not only those, I have committed many more sins also. ಇದು ಮಾತ್ರ ಅಲ್ಲ, ಇನ್ನೂ ಹೆಚ್ಚು ಪಾಪಗಳನ್ನು ನಾನು ಮಾಡಿದ್ದೀನಿ. You make the full list. ಎಲ್ಲ ಪಟ್ಟಿ ಮಾಡು ನೀನು. And when you have made the full list, ನೀನು ಪೂರ್ಣ ಪಟ್ಟಿ ಮಾಡಿದಾಗ you write across it, ಅದರ ಮೇಲೆ ಬರಿಬಹುದು, the blood of Jesus Christ has cleansed me from all those sins. ಯೇಸು ಕ್ರಿಸ್ತನ ರಕ್ತವು ಈ ಎಲ್ಲ ಪಾಪಗಳನ್ನು. That is the word of your ತೀರಿಸಲ್ಪಟ್ಟಿದೆ. testimony about the blood of Jesus Christ. ಈ ಒಂದು ಕ್ರಿಸ್ತನ ರಕ್ತದ ಮೇಲೆ ಇರುವಂತ ನಮ್ಮ ವಾಕ್ಯದ ಬಲ ಇದೆ. Don't say, oh, but I have changed now and I'm not so bad. ಹೀಗೆ ಹೇಳ್ಬೇಡಿ, ನಾನು ಇವಾಗ ಬದಲಾಗಿದ್ದೀನಿ, ನಾನು ಒಳ್ಳೆಯವನಾಗಿದ್ದೀನಿ. I didn't really want to do it, but I slipped up. ನಾನು ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ, ನಾನು ಜಾರ್ ಬಿದ್ದೆ. All those things you cannot overcome him. ಆ ಥರ ಎಲ್ಲ ಹೇಳಿದ್ರೆ ನೀವು ಜಯಗಳಿಸ್ಲಿಕ್ಕೆ ಸಾಧ್ಯವಿಲ್ಲ. Let him accuse you of every sin you committed in your whole life. ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಪಾಪಗಳ ಬಗ್ಗೆ ಅವನು ದೂರ ಹೇಳಿ. The word of your testimony is, ನಿಮ್ಮ ಮಾತಿನ ಒಂದು ಸಾಕ್ಷಿ ಏನಂದ್ರೆ, I have confessed my sins to Jesus Christ. ನನ್ನ ಪಾಪಗಳನ್ನ ಯೇಸು ಸ್ವಾಮಿಗೆ ಅರಿಕೆ ಮಾಡಿದ್ದೇನೆ. And 1 John 1:9 says, 1 ಯೋಹನ 1:9 ಹೇಳುತ್ತೆ, if we confess our sins, ನಾವು ನಮ್ಮ ಪಾಪಗಳನ್ನ ಅರಿಕೆ he ಮಾಡಿದ್ರೆ is faithful to forgive us and cleanse us. ನಮ್ಮ ಪಾಪಗಳನ್ನು ಶುದ್ಧೀಕರಿಸುವುದಕ್ಕೆ ಅವನು ನಂಬಿಗಸ್ತನು. 1 John 1:7 says, 1 ಯೋಹನ 1:7 ಹೇಳುತ್ತೆ, that if I come into the light, ನಾನು ಬೆಳಕಿಗೆ the ಬಂದರೆ blood of Jesus cleanses me from all my sin. ಕ್ರಿಸ್ತನ ರಕ್ತವು ನನ್ನ ಎಲ್ಲಾ ಪಾಪಗಳನ್ನು ತೊಳೆದು ಹಾಕುತ್ತೆ. You must believe that every single sin you committed in the past, if you have repented and confessed it, has been cleansed in the blood of Christ. ನೀವು ಯಾವುದನ್ನೆಲ್ಲ ಮಾನಸಾಂತರ ಪಟ್ಟು ಅರಕೆ ಮಾಡಿದಿರೋ ಎಲ್ಲ ಪಾಪಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದೆ ಅಂತ ನಂಬಬೇಕು ನೀವು. You must know these scriptures, 1 John 1:7 and 9. 1 ಯೋಹನ 1:7 ಮತ್ತು 9 ನಿಮಗೆ ಗೊತ್ತಿರಬೇಕು ದೇವರ ವಾಕ್ಯ. It says if you walk in the light, ನೀವು ಬೆಳಕಿನಲ್ಲಿ if ನಡೆದರೆ, you hide something, you will not be forgiven. ನೀವು ಯಾವುದಾದ್ರೂ ರಹಸ್ಯವಾಗಿ ಇಟ್ರೆ ಅದು ಬೆಳಕಿಗೆ ಬರಲ್ಲ. You don't have to confess it to man. ಮನುಷ್ಯನಿಗೆ ನೀವು ಅರಕೆ ಮಾಡಬೇಕಾಗಿಲ್ಲ. You don't have to confess to an elder or a priest or anybody. ಒಬ್ಬ ಯಾಜಕನಾಗ್ಲಿ ಸಭೆಯ ಹಿರಿಯನಾಗ್ಲಿ ಅವನಿಗೆ ಎಲ್ಲ ಅರಕೆ ಮಾಡೋ ಅವಶ್ಯಕತೆ ಇಲ್ಲ. Confess it to God. ದೇವರಿಗೆ ಅರಕೆ ಮಾಡಿ, Lord, I did this. ಕರ್ತನೆ, ನಾನು ಇದು ಮಾಡಿದೆ, It's my mistake. ಇದು ನನ್ನ ತಪ್ಪು, I don't blame anybody else. ನಾನು ಯಾರನ್ನೂ ದೋಷಿಸಲ್ಲ. Please, Jesus died for that sin. ಯೇಸು ಸ್ವಾಮಿ ಆ Please ಪಾಪಕ್ಕಾಗಿ forgive me. ಸತ್ತನು, ನನ್ನನ್ನು ಕ್ಷಮಿಸು. Even if it is the worst sin like murder or adultery or anything, ಅದು ವ್ಯಭಿಚಾರ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಯಾವುದೇ ಪಾಪಗಳಾಗಿರ್ಬೋದು, the blood of Jesus can cleanse you completely.
ಕ್ರಿಸ್ತನ ರಕ್ತವು ಅದನ್ನ ಎಲ್ಲ ತೊಳಿಲಿಕ್ಕೆ If you ಶಕ್ತವಾಗಿದೆ. have turned from that sin and say, Lord, I never want to do it again. ಆ ಪಾಪದಿಂದ ತಿರುಗಿ ಕರ್ತನೆ ಈ ಪಾಪವನ್ನು ನಾನು ಮತ್ತೆ ಮಾಡಲು And ಇಷ್ಟಪಡೋದಿಲ್ಲ. you acknowledge the guilt and say, Lord, it is my fault, not anybody else's fault. ಆ ಅಪರಾಧವನ್ನ ನೀವು ಅರಕೆ ಮಾಡಿ ಇದು ನನ್ನ ತಪ್ಪು, ಬೇರೆ ಯಾರು ಕಾರಣ ಅಲ್ಲ ಅಂತ ಹೇಳಬೇಕು. I'll tell you something. ಇನ್ನೊಂದು ವಿಷಯ If you ಹೇಳಲಿಕ್ಕೆ blame somebody else, you will not be forgiven. ನೀವು ಯಾರಿಗಾದ್ರೂ ದೂಷಿಸಿದ್ರೆ, ದೂರ ಹೇಳಿದ್ರೆ ನಿಮಗೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡೋದಿಲ್ಲ. Adam blamed his wife. ಆದಾಮ ಹೆಂಡತಿಗೆ His ದೂಷಿಸಿ, wife blamed the serpent. ಹೆಂಡತಿ ಹವ್ವಳು ಸರ್ಪವನ್ನು ದೂಷಿಸಿ God kicked them out of paradise. ಅವ್ರನ್ನ ಆ ಒಂದು ಏದೇನ್ ತೋಟದಿಂದ ಓಡಿಸ್ಬಿಟ್ರು If ದೇವರು. you blame other people, you'll also be kicked out of God's presence. ದೇವರ ಮುಂದೆ ನೀವು ಇತರರನ್ನ ದೂಷಿಸಿದ್ರೆ ನಿಮ್ಮನ್ನು ಓಡಿಸ್ಬಿಡ್ತಾರೆ ದೇವರು. See the thief who hung on the right side of Jesus on the cross. ಯೇಸು ಸ್ವಾಮಿಯ ಬಲಭಾಗದಲ್ಲಿ ಶಿಲುಬೆ ಮೇಲೆ ಇದ್ದಂತ ಕಳ್ಳನನ್ನ He ನೆನಪು was ಮಾಡ್ಕೊಂಡು, more wicked than all of us. ನಮ್ಮ ಎಲ್ಲರಿಗಿಂತ ಅವನು ಬಹಳ ದುಷ್ಟನಾಗಿದ್ದನು. You've never committed one murder. He committed so many murders. ಅವನು ಎಷ್ಟೋ ಕೊಲೆಗಳನ್ನ ಮಾಡ್ದಾದ್ರೆ ನೀವು ಒಂದು ಕೊಲೆ ಮಾಡಿಲ್ಲ. He was a thief who robbed so many people. ಅವನು ಬಹಳಷ್ಟು ಜನರ ಸುಲಿಗೆ ಮಾಡಿದ್ದ ಅವನು ಕಳ್ಳ. But in the last moments before he died, ಅವನು ಸಾಯೋದಕ್ಕೆ ಕೆಲವೇ ಕ್ಷಣಗಳ ಮೊದಲು he said, Lord Jesus, ಕರ್ತನಾದ ಯೇಸುವೆ, I am guilty. ನಾನು ಅಪರಾಧಿ. I don't blame my mother and father. I don't blame my friends. I am guilty. It is my fault 100%. ಪೂರ್ಣವಾಗಿ ಇದು ನನ್ನ ಅಪರಾಧ, ನಾನೇ ಕಾರಣ, ನನ್ನ ಅಪ್ಪ ಅಮ್ಮ ಅಲ್ಲ, ನನ್ನ ಸ್ನೇಹಿತರಲ್ಲ ಅಂತ ಹೇಳಿದ್ರು. Please forgive me. Remember me. ನನ್ನನ್ನು ನೆನಪು ಮಾಡ್ಕೊ, ನನ್ನನ್ನು ಕ್ಷಮಿಸು. Jesus said, ಯೇಸು ಸ್ವಾಮಿ ಹೇಳಿದ್ರು, Really? You're taking the blame for your sin? ನಿನ್ನ ಪಾಪಗಳಿಗೆ ನೀನೇ ಅಪರಾಧ ಹೊಣೆ ಹೊರ್ತಾ ಇದೀಯಾ? And you trust in me? ನೀನು ನನ್ನಲ್ಲಿ ನಂಬಿಕೆ ಇಡ್ತೀಯಾ? You want me to remember you when I come in my kingdom? ನನ್ನ ರಾಜ್ಯದಲ್ಲಿ ನಾನು ಬರುವಾಗ ನಿನ್ನ ನೆನ್ಪಿಟ್ಕೊಳ್ಬೇಕು ನಾನು. That's what he told Jesus. When you come in your kingdom, please remember me also. ಅದನ್ನೇ ಯೇಸು ಸ್ವಾಮಿಗೆ ಹೇಳಿದ್ರು, ನೀನು ರಾಜ್ಯದಲ್ಲಿ ಬರುವಾಗ ನಾನು ನೆನಪಿಸಿಕೊ ಅಂತ. Jesus says, coming in my kingdom will take another 2000 years. ಇನ್ನು 2000 ವರ್ಷದ ಆಗುತ್ತೆ ನಾನು ಪರಲೋಕದಿಂದ You ಬರೋದು. don't have to wait. ಆದ್ರೆ ನೀನು ಕಾಯೋ ಅವಶ್ಯಕತೆ ಇಲ್ಲ. I'll remember you today. ನಾನು ಇವತ್ತೇ ನಿನ್ನ ನೆನಪಿಟ್ಕೊಳ್ತೀನಿ. Today when I die, ನಾನು ಸತ್ತಾಗ ಇವತ್ತು and you die, ನೀನು ಸಾಯ್ತೀಯ, we will be in paradise together. ನಾವು ಇಬ್ಬರು ಜೊತೆಯಲ್ಲಿ ಪರದೈಸಿನಲ್ಲಿ ಇರ್ತೀವಿ. Such a wicked man. ಅಂತ ದುಷ್ಟ ವ್ಯಕ್ತಿ, Because he was honest about his sin. ಆತನ ಪಾಪದ ಬಗ್ಗೆ ಯಥಾರ್ಥನಾಗಿದ್ದರಿಂದ, That blood that fell from Jesus' body just next to him, ಯೇಸು ಸ್ವಾಮಿಯ ಶರೀರದಿಂದ ಬಿದ್ದಂತ ರಕ್ತ ಅವನ ಪಾಪಗಳನ್ನು that ಶುದ್ಧೀಕರಿಸಿತು. blood cleansed his sin. ಆತ ರಕ್ತ ಆತನ ಪಾಪಗಳನ್ನು And ಕ್ಷಮಿಸಿತು. he entered heaven the same day. ಆ ದಿವಸವೇ ಅವನು ಪರಲೋಕವನ್ನು ಪ್ರವೇಶಿಸಿದನು. One reason. ಒಂದೇ ಒಂದು ಕಾರಣ, He was honest. ಅವನು He ಯಥಾರ್ಥನಾಗಿದ್ದನು, repented. ಅವನು ಮಾನಸಾಂತರ And he ಪಟ್ಟನು, trusted in Jesus. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟು. The devil could not touch him. ಸೈತಾನನು ಅವನು ಮುಟ್ಲಿಕ್ಕೆ ಸಾಧ್ಯವಾಗಿ